ಹಲವು ಸವಾಲುಗಳನ್ನ ಮೆಟ್ಟಿ ನಿಂತಿದ್ರು ವಿನೇಶ್ ಫೋಗಟ್. ಆದ್ರೆ ಹಲವು ಸವಾಲುಗಳನ್ನ ಮೆಟ್ಟಿ ನಿಂತಹ ವಿನೇಶ್ಗೆ ಚಿನ್ನವನ್ನ ಅಪ್ಪುವಂತ ಅವಕಾಶವೇ ಕೈ ತಪ್ಪಿಬಿಟ್ಟಿದೆ. ವಿಶ್ವದ ನಂಬರ್ 1 ಕುಸ್ತಿಪಟುವಿನ ದಾಖಲೆಯನ್ನ ಮುರಿದಿದ್ರು ವಿನೇಶ್. ಜಪಾನ್ನ ಯುಯಿ ಸುಜಾಕಿಗೆ ಮಣ್ಣು ಮುಕ್ಕಿಸಿದ್ರು ಫೋಗಟ್. ಈ ಮೂಲಕ ಕ್ವಾರ್ಟರ್ ಫೈನಲ್ಗೆ ವಿನೇಶ್ ಫೋಗಟ್ ಅರ್ಹತೆಯನ್ನ ಪಡ್ಕೊಂಡಿದ್ರು. ಕ್ವಾರ್ಟರ್ ಫೈನಲ್ ನಲ್ಲಿ ಒಕ್ಸಾನಾ ಲಿವಾಚ್ರನ್ನ ಬಗ್ಗು ಬಡಿದಿದ್ರು ವಿನೇಶ್. ಅಂತಿಮ ಸುತ್ತಿನ ಪಂದ್ಯದಲ್ಲಿ ಗುಜ್ಮಾನ್ ಲೋಪೆಜ್ಗೂ ಕೂಡ ಸೆಮಿಫೈನಲ್ ನಲ್ಲಿ ಸೋಲನ್ನ ಉಣಿಸಿದ್ರು. ಒಲಿಂಪಿಕ್ಸ್ ನಲ್ಲಿ ಫೈನಲ್ ನ ತಲುಪಿದ್ರು ಕುಸ್ತಿಪಟು ವಿನೇಶ್ ಫೋಗಟ್. ಫೈನಲ್ ತಲುಪಿದ ಮೊದಲ ಭಾರತೀಯ ಮಹಿಳಾ ಕುಸ್ತಿಪಟು 50 ಕೆಜಿ ವಿಭಾಗದಲ್ಲಿ ಅನ್ನುವಂತಹ ಹೆಗ್ಗಳಿಕೆಯನ್ನ ಕೂಡ ವಿನೇಶ್ ಫೋಗಟ್ ಪಡ್ಕೊಂಡಿದ್ರು. ಆದ್ರೆ ಪದಕವನ್ನ ಮುತ್ತಿಡುವುದಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಈ ಡಿಸ್ಕ್ವಾಲಿಫಿಕೇಶನ್ ಅಸ್ತ್ರ ಬರ ಸಿಡಿಲಿನಂತೆ ಬಂದಪಡಿಸಿದೆ. ಕೇವಲ ವಿನೇಶ್ ಫೋಗಟ್ ಮಾತ್ರ ಆಘಾತಗೊಂಡಿಲ್ಲ, ಭಾರತೀಯರು ಆಘಾತಗೊಂಡಿದ್ದಾರೆ. ಕೋಟ್ಯಂತರ ಭಾರತೀಯರು ವಿನೇಶ್ ಫೋಗಟ್ ಅವರ ಗೆಲುವಿಗಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದವರು ಎಲ್ಲರೂ ಕೂಡ ಆಘಾತಗೊಂಡಿದ್ದಾರೆ. ಒಂದ್ ಕಡೆ ವಿನೇಶ್ ಫೋಗಟ್ ಅವರನ್ನ ನೋಡ್ತಾ ಇದ್ದೀರಿ, ಮತ್ತೊಂದ್ ಕಡೆ ಅವರು ಯಾರ್ಯಾರನ್ನ ಸೋಲಿಸಿ ಈ ಪೊಸಿಷನ್ಗೆ ಫೈನಲ್ಗೆ ಏರಿದ್ರು ಪ್ಯಾರಿಸ್ ಒಲಿಂಪಿಕ್ ನಲ್ಲಿ ಅದನ್ನ ಗಮನಿಸ್ತಾ ಇದ್ದೀರಿ. ಕ್ವಾರ್ಟರ್ ಫೈನಲ್ ನಲ್ಲಿ ಜಪಾನ್ನ ಯುಯಿ ಸುಜಾಕಿ ಲಾಸ್ಟ್ ಟೈಮ್ ಒಲಿಂಪಿಕ್ ಆಯ್ತಲ್ಲ, ಟೋಕಿಯೋ ಒಲಿಂಪಿಕ್ ನಲ್ಲಿ ಚಿನ್ನದ ಪದಕವನ್ನ ಗೆದ್ದಂತಾಕೆ, ಆಕೆಯನ್ನ ಸೋಲ್ಸೋಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಟಾಕ್ ಇತ್ತು ಕುಸ್ತಿ ವರ್ಲ್ಡ್ ನಲ್ಲಿ. ಬಟ್ ವಿನೇಶ್ ಫೋಗಟ್ ಆಕೆಯನ್ನ ಸೋಲಿಸುವಲ್ಲಿ ಸಕ್ಸಸ್ ಆಗಿದ್ರು. ಅದಾದ ನಂತರ ಒಕ್ಸಾನಾ ಲಿವಾಚ್ರನ್ನ ಸೋಲಿಸಿ ಬಿಡ್ತಾರೆ. ಅದಾದ ಬಳಿಕ ಸೆಮಿಫೈನಲ್ ಪಂದ್ಯ ಉಕ್ರೇನ್ನ ಕುಸ್ತಿಪಟುವನ್ನ ಸೋಲಿಸಿದಂತಹ ನಂತರದಲ್ಲಿ ಕ್ಯೂಬಾದ ಕುಸ್ತಿಪಟು ಲೋಪೆಜ್ ಅವರನ್ನ ಸೆಮಿಫೈನಲ್ ನಲ್ಲಿ ಗುಜ್ಮಾನ್ ಲೋಪೆಜ್ ಅವರನ್ನ ಸೆಮಿಫೈನಲ್ ನಲ್ಲಿ ಸೋಲಿಸಿ ಬಿಡ್ತಾರೆ. ಆ ನಂತರ ಫೈನಲ್ಗೆ ಪ್ರವೇಶ ಮಾಡ್ತಾರೆ. ಅಮೆರಿಕಾದ ಕುಸ್ತಿಪಟುವಿನ ಜೊತೆ ಇವತ್ತು ರಾತ್ರಿ ಪಂದ್ಯ ಆಯಿತು. ಚಿನ್ನದ ಪದಕಕ್ಕಾಗಿ ವಿನೇಶ್ ಫೋಗಟ್ ಸೆಣಸಾಡಬೇಕಾಗಿತ್ತು, ಬಟ್ ಹಾಗಾಗ್ಲಿಲ್ಲ. ಕೇವಲ 50 ಗ್ರಾಂ ತೂಕ ಹೆಚ್ಚಾಯಿತು. 50 ಕೆಜಿ ವಿಭಾಗದಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇರೋದು ವಿನೇಶ್ ಫೋಗಟ್. 50 ಗ್ರಾಂ ತೂಕ ಹೆಚ್ಚಾಯಿತು ಅನ್ನುವಂತಹ ಕಾರಣಕ್ಕಾಗಿ ಡಿಸ್ಕ್ವಾಲಿಫೈ ಆಗ್ಬಿಟ್ಟಿದ್ದಾರೆ. ಅದರ ಪರಿಣಾಮ ಲಾಸ್ಟ್ ಪ್ಲೇಸಿಗೆ ಹೋಗ್ಬಿಟ್ಟಿದ್ದಾರೆ. ಸೆಮಿಫೈನಲ್ ನಲ್ಲಿ ಇದೇ ವಿನೇಶ್ ಫೋಗಟ್ ಜೊತೆ ಸೋತಂತಹ ಕ್ಯೂಬಾದ ಕುಸ್ತಿಪಟು ಆಗಿರುವಂತಹ ಗುಜ್ಮಾನ್ ಲೋಪೆಜ್ ಅವರಿಗೆ ಈಗ ಅವಕಾಶ ಲಭಿಸಿದೆ. ಅವರು ಈಗ ಫೈನಲ್ ನಲ್ಲಿ ಸ್ಪರ್ಧೆಯನ್ನ ಮಾಡ್ತಿದ್ದಾರೆ. ನಿಜಕ್ಕೂ ಭಾರತೀಯರಿಗೆ ಇದು ಆಘಾತಕಾರಿ ವಿಚಾರ. ಯಾಕಂದ್ರೆ ಇವತ್ತು ಬೆಳಗ್ಗಿನಿಂದಾನು ಎಲ್ಲರೂ ಬಹಳ ಖುಷಿಯಲ್ಲಿದ್ರು. ಇವತ್ತೊಂದು ಚಿನ್ನದ ಪದಕದ ಬೇಟೆ ಇದೆ, ನಾಳೆ ಮತ್ತೊಂದು ಚಿನ್ನದ ಪದಕದ ಬೇಟೆ. ಇವತ್ತು ವಿನೇಶ್ ಫೋಗಟ್ ಭಾರತಕ್ಕೆ ಚಿನ್ನದ ಪದಕವನ್ನ ಗೆದ್ದು ತರ್ತಾರೆ, ನಾಳೆ ನೀರಜ್ ಚೋಪ್ರಾ ಭಾರತಕ್ಕೆ ಚಿನ್ನದ ಪದಕವನ್ನ ಗೆದ್ದು ತರ್ತಾರೆ. ಇಂಥದ್ದೊಂದು ಖುಷಿಯಲ್ಲಿ, ಇಂಥದ್ದೊಂದು ನಿರೀಕ್ಷೆಯಲ್ಲಿ ಕೋಟ್ಯಂತರ ಭಾರತೀಯರಿದ್ದಿದ್ದು. ಬಟ್ ಯಾರಿದನ್ನ ನಿರೀಕ್ಷೆ ಮಾಡಿದ್ರು? ಕನಸು ಮನಸ್ಸಿನಲ್ಲೂ ಯಾರೂ ಕೂಡ ಊಹಿಸಿರಲಿಲ್ಲ ಫೈನಲ್ ಪ್ರವೇಶ ಮಾಡಿದಂತಹ ವಿನೇಶ್ ಫೋಗಟ್ ಡಿಸ್ಕ್ವಾಲಿಫೈ ಆಗಿಬಿಡ್ತಾರೆ ಅಂತ ಹೇಳಿ. ಅವರ ಜೀವನದ ಜರ್ನಿ ಅದೊಂದು ಇನ್ಸ್ಪೈರಿಂಗ್ ಜರ್ನಿ. ಈಗಲೂ ಕೂಡ ವಿನೇಶ್ ಫೋಗಟ್ ಮರಳಿ ಕುಸ್ತಿ ಅಖಾಡಕ್ಕೆ ಬರಲಿ ಅನ್ನುವಂತಹ ಪ್ರಾರ್ಥನೆಯನ್ನ ಎಲ್ಲರೂ ಕೂಡ ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.